ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವ್ಯಾಪಾರ ವೃದ್ಧಿ, ಹಣ ನಿಲ್ತಾ ಇಲ್ಲ ಇತ್ಯಾದಿಗಳಿಗೆ, ಬಿಸ್ನೆಸ್ ಆಗ್ತಾ ಇಲ್ಲ ಇತ್ಯಾದಿಗಳಿಗೆ, ಅದೇ ರೀತಿ ಮನೆಯಲ್ಲಿ, ಯಾಕಂದರೆ ಬಂದಂಥ ಹಣ, ಸಂಪಾದನೆ ಮಾಡಿರುವಂಥ ಹಣ ಮನೆಯಲ್ಲೂ ತಂಗಬೇಕಲ್ವಾ. ಸೊ ಎರಡಕ್ಕೂ ಈ ಪರಿಹಾರವನ್ನು ಮಾಡ್ಬೋದಾ ಅಂದರೆ ಖಂಡಿತವಾಗಲೂ ಮಾಡ್ಬೋದು. ಮನೆಯವರು ಕೂಡ ಮಾಡ್ಬೋದು ಈ ಪರಿಹಾರವನ್ನು, ವ್ಯಾಪಾರಸ್ಥರು ಕೂಡ ಮಾಡ್ಬೋದು. ವ್ಯಾಪಾರ ಸ್ಥಳದಲ್ಲೂ ಕೂಡ ಪರಿಹಾರವನ್ನು ಮಾಡ್ಬೋದು, ಮನೆಯಲ್ಲೂ ಕೂಡ ಪರಿಹಾರವನ್ನು ಮಾಡ್ಬೋದು. ಶುಕ್ರವಾರ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಅಥವಾ ಶುಕ್ರವಾರ ರಾತ್ರಿ 8:30 ನಂತರ ಈ ಪರಿಹಾರವನ್ನು ನೀವು ಮಾಡಬೇಕಾಗುತ್ತೆ. ಚಿಕ್ಕದಾಗಿರುವಂಥ ಯಾವುದಾದ್ರು ಒಂದು ಬೆಳ್ಳಿಯ ಬಟ್ಟಲನ್ನು ತಗೊಳ್ಳಿ. ಈ ಬೆಳ್ಳಿಯ ಬಟ್ಟಲಲ್ಲಿ ಒಂದು 5 ಕೊತ್ತಂಬರಿ ಬೀಜವನ್ನು ಇಡಿ. ಈ ಕೊತ್ತಂಬರಿ ಬೀಜವನ್ನು ಇಟ್ಟಾದ ನಂತರ ಲಕ್ಷ್ಮೀ ಗಣಪತಿಯ ಮುಂದೆ ಈ ಬಟ್ಟಲನ್ನು ಇಡಬೇಕು. ಈ ಲಕ್ಷ್ಮೀ ಗಣಪತಿ ನೀವು ವಿಗ್ರಹ ರೂಪದಲ್ಲಾದರೂ ಇರಬಹುದು, ಅಷ್ಟೆಲ್ಲ ಆಗಲ್ಲ ಸರ್ ನಮ್ಮ ಕೈಯಿಂದ. ಒಂದು ಫೋಟೋವಾದರೂ ತೊಗೊಂಡು ಬಂದಿಡಿ. ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಅದರ ಮುಂದ್ಗಡೆ ಒಂದು ಬಟ್ಟಲನ್ನು, ಬೆಳ್ಳಿ ಬಟ್ಟಲನ್ನು ಇಟ್ಟು ಅದರಲ್ಲಿ ಒಂದು 5 ಕೊತ್ತಂಬರಿಯ ಬೀಜವನ್ನು ಇಟ್ಟು ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಅದರ ಜೊತೆಗೆ ಬೆಲ್ಲವನ್ನು ನೈವೇದ್ಯ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಗಣಪತಿ ಮಂತ್ರವನ್ನು ಜಪ ಮಾಡ್ಬೋದು, ಇಲ್ಲಿ ಲಕ್ಷ್ಮೀ ಮಂತ್ರವನ್ನು ಜಪ ಮಾಡ್ಬೋದು, ಅಷ್ಟೋತ್ತರಗಳನ್ನು ಜಪ ಮಾಡ್ಬೋದು, ಶತನಾಮಾವಳಿಗಳನ್ನ ಹೇಳ್ಕೊಬೋದು, ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಸ್ತ್ರೀ ಸೂಕ್ತ, ಪುರುಷ ಸೂಕ್ತ ಅಥವಾ ಶ್ರೀ ಸೂಕ್ತ ಅಂತ ಇದೆ, ಅದನ್ನು ಬೇಕಾದ್ರೂ ಹೇಳ್ಕೊಳ್ಳಿ. ಲಕ್ಷ್ಮಿ ಮತ್ತು ಗಣಪತಿಗೆ ಅಥವಾ ಲಕ್ಷ್ಮಿಗೆ ಅಥವಾ ಗಣಪತಿಗೆ ಸಂಬಂಧಪಟ್ಟಂಥ ಯಾವುದೇ ಮಂತ್ರ, ಸ್ತೋತ್ರ ಇತ್ಯಾದಿಗಳನ್ನ ನೀವು ಜಪ ಮಾಡ್ಬೋದು. ಇದಾದ ನಂತರ ಈ ಬೆಳ್ಳಿ ಬಟ್ಟಲನ್ನು ತಗೊಂಡು ಹೋಗಿ ನಿಮ್ಮ ಅಂಗಡಿ ಇತ್ತು ಅಂದರೆ ಅಂಗಡಿಯ ಗಲ್ಲಾಪೆಟ್ಟಿಗೆನಲ್ಲಿ ಇಟ್ಕೊಳ್ಳಿ, ಅಥವಾ ಮನೆಯಲ್ಲಿ ನಾನು ಮಾಡ್ತಾಯಿದ್ದೀನಿ ಸರ್ ಪ್ರಯೋಗ, ಮನೆಗೋಸ್ಕರ ಮಾಡ್ತಾಯಿದ್ದೀನಿ ಅಂದರೆ ಈ ಬೆಳ್ಳಿ ಬಟ್ಟಲನ್ನು ತೊಗೊಂಡೋಗಿ ನಿಮ್ಮ ತಿಜೋರಿನಲ್ಲಿ ಇಟ್ಕೊಳ್ಳಿ. ಸೊ ಪ್ರತಿ ಶುಕ್ರವಾರ ಇದೇ ಒಂದು ಪ್ರೋಸೆಸ್ ಏನಿದೆಯೋ, ನಾನು ಇವಾಗ ಏನು ಪ್ರಯೋಗ ಕ್ರಮವನ್ನು ಹೇಳಿದ್ದೀನೋ ಇದನ್ನೇ ರಿಪೀಟ್ ಮಾಡಬೇಕು. ರಿಪೀಟ್ ಅಂದರೆ ಹೇಗೆ ಸರ್? ಏನಿಲ್ಲ, ಇವಾಗ ಇಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಅದರಲ್ಲಿ 5 ಕೊತ್ತಂಬರಿ ಬೀಜ ಇದೆಯಾ, ಸರಿ, ಅದನ್ನು ಇಟ್ಟಿದ್ದೀರಾ. ನೆಕ್ಸ್ಟ್ ಶುಕ್ರವಾರ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಮತ್ತೆ ಆ ಬೆಳ್ಳಿಯ ಬಟ್ಟಲನ್ನು ತೊಗೊಂಬನ್ನಿ. ಅದರಲ್ಲಿ ಹೇಗೋ 5 ಕೊತ್ತಂಬರಿ ಬೀಜಗಳಿದೆ, ಯಾವುದು ಹೊಸದಾಗಿ ಯಾವುದನ್ನು ನೀವು ಸೇರ್ಪಡೆ ಮಾಡುವ ಹಾಗಿಲ್ಲ. ಇದೇ ಬಟ್ಟಲನ್ನು ತೊಗೊಂಬಂದು ಲಕ್ಷ್ಮೀ ಗಣಪತಿಯ ಚಿತ್ರಪಟ ಅಥವಾ ವಿಗ್ರಹದ ಮುಂದೆ ಇಟ್ಟು ಸ್ವಲ್ಪ ಬೆಲ್ಲ ನೈವೇದ್ಯ ಮಾಡಿ ಗಣಪತಿಗೆ ಗರಕೆಯನ್ನು ಅರ್ಪಿಸಿ. ಅದನ್ನು ನೆನಪಿಟ್ಕೊಳ್ಳಿ, ಅರ್ಪಿಸಲೇಬೇಕು. ಅದಾದ ನಂತರ ನಾನು ಹೇಳಿರೋ ಥರ ಗಣಪತಿ ಅಥವಾ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಮಂತ್ರ, ಸ್ತೋತ್ರ ಇತ್ಯಾದಿಗಳನ್ನ ಜಪ ಮಾಡೋದು. ಮತ್ತೆ ತೆಗೆದು ತಿಜೋರಿನಲ್ಲೋ ಗಲ್ಲಾದಲ್ಲೋ ಅದೇ ರೀತಿ ನೀವು ಇಡ್ತಾ ಬನ್ನಿ. ಪ್ರತಿ ಶುಕ್ರವಾರ ಈ ಒಂದು ಪ್ರಯೋಗವನ್ನು ರಿಪೀಟ್ ಮಾಡ್ತಾ ಬನ್ನಿ, ಪುನರಾವರ್ತನೆ ಮಾಡ್ತಾನೆ ಬರ್ತಾ ಇರಿ. ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಿ ಆಗಬೇಕಾಗಿರುವಂಥ ವ್ಯಾಪಾರಕ್ಕೆ ಏನಾದರೂ ತಡೆ ಆಗಿದ್ದರೆ ಆ ವ್ಯಾಪಾರ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಸರ್ ದುಡಿತಾರೆ, ತುಂಬ ಕಷ್ಟಪಡ್ತಾರೆ, ಮನೆಗೆ ತೊಗೊಂಬರ್ತಾರೆ, ಆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನಿಲ್ತಾ ಇಲ್ಲ, ಸ್ಥಿರವಾಗಿಲ್ಲ ಸರ್, ಲಕ್ಷ್ಮಿ ಬರ್ತಾಳೆ ಹೋಗ್ತಾಳೆ, ಚಂಚಲೆಯಾಗಿದ್ದಾಳೆ ಅಂತ ಏನಾದರೂ ಅನಿಸ್ತು, ಅತಿಥಿಯಾಗಿದ್ದಾರೆ ತಾಯಿ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಈ ಪ್ರಯೋಗವನ್ನು ಮಾಡಿ ನೋಡಿ. ತಾಯಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನಿಲ್ಲಿಸೋದಕ್ಕೆ ಪ್ರಾರಂಭವಾಗುತ್ತೆ, ಅಥವಾ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕುತ್ತೆ. ಬೇಡದಿರೋ ವಿಚಾರಗಳಿಗೆ ಖರ್ಚಾಗ್ತಾ ಇರುವಂಥದ್ದು ನಿಂತು ಹೋಗುತ್ತೆ. ಪ್ರಯೋಗ ಮಾಡಿ ನೋಡಿ. ಪರಿಹಾರ ಕ್ರಿಯೆಗಳು ಬಹಳಷ್ಟು ನಮ್ಮ ಒಂದು ಚಾನಲ್ನಲ್ಲಿ ನಾವು ಕೊಡ್ತಾ ಇದ್ದೀವಿ. ಒಂದೊಂದರ ನಂತರ ಒಂದು ಪರಿಹಾರಗಳನ್ನ ಕೊಡ್ತಾ ಇದ್ದೀವಿ. ನಿಮಗಾಗುವಂಥ ಪರಿಹಾರವನ್ನು ನೀವು ಮಾಡಿ ಸಮಸ್ಯೆಯಿಂದ ಹೊರಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ.